ಒಂದ್ಸತಿಗೆ ಅರ್ಥ ಆಗಲ್ಲ ಸರ್. 4-5 ಸತಿ ನೋಡಲೇಬೇಕು. ಉಪೇಂದ್ರ ಸಿನಿಮಾ ಹಿಂಗಿರುತ್ತೆ ಹಂಗೆ ಇದೆ. ಬುದ್ಧಿವಂತರಿಗೆ ಮಾತ್ರ. ತುಂಬಾ ಚೆನ್ನಾಗಿದೆ ಬ್ರೋ. ಒಳ್ಳೆ ಮೂವಿ ಕೊಟ್ಟಿದ್ದೀರಾ. 100 ಡೇಸ್ ಪಕ್ಕ. ಅರ್ಥ ಆಗ ಭಯಂಕರ ಇದೆ ಮೂವಿ. ಅರ್ಥ ಮಾಡ್ಕೊಳ್ಳಕ್ 4 ಬೇಕು. 4 ಬಿಟ್ಬಿಟ್ರು ಲಾಸ್ಟಲ್ಲಿ ನಮಗೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. UI ಸಿನಿಮಾ. ಅರೆ ನಾವೆಲ್ಲ ಪ್ರಸ್ತುತ AI ಮಾಯಾ ಜಗತ್ತಿನಲ್ಲಿರುವಾಗ ಇದೇನು UI ಸಿನಿಮಾ ಅಂದ್ರ? ಹೌದು ವೀಕ್ಷಕರೇ, ರಿಯಲ್ ಸ್ಟಾರ್ ಉಪೇಂದ್ರ ಅವರು ನಿರ್ದೇಶಿಸಿ ನಟಿಸಿರುವ UI ಸಿನಿಮಾ ಇಂದು ಇಡೀ ವಿಶ್ವದಾದ್ಯಂತ ಅದ್ದೂರಿಯಾಗಿ ತೆರೆ ಕಂಡಿದೆ. ನಾನೀಗಷ್ಟೇ ಸಿನಿಮಾವನ್ನ ನೋಡ್ಕೊಂಡು ಹೊರಗಡೆ ಬಂದಿದ್ದೇನೆ. ಸಿನಿಮಾ ಅಂತೂ ಗಿಚ್ಚೈತಿ ವೀಕ್ಷಕರೇ. ಹೀಗಾಗಿ ಫ್ಯಾನ್ಸ್ ಏನ್ ಹೇಳ್ತಾರೆ, ಫ್ಯಾನ್ಸ್ ಸಂಭ್ರಮ ಹೇಗಿದೆ, UI ಸಿನಿಮಾವನ್ನ ನೋಡಿ ಜನ ಯಾವ ರೀತಿ ಎಂಜಾಯ್ ಮಾಡಿದ್ರು, ಬನ್ನಿ ಕೇಳ್ಕೊಂಡು ಬರೋಣ. ಉಪೇಂದ್ರನ್ ಪಿಕ್ಚರ್ ಗೊತ್ತಾಯಿದೆ ನಿಮ್ಗೆಲ್ರಿಗೂ. ಕಾಮ್ ಆಗಿ ಕೂಲಾಗಿ ಬಂದು ಕಾನ್ಸಂಟ್ರೇಟ್ ಮಾಡ್ಕೊಂಡು ನೋಡ್ರಿ ಅಂತ ಅವರೇ ಹೇಳ್ತಾ ಇರ್ತಾರೆ. ಹಾಗೂ ಇದರಲ್ಲಿ ಸೂಪರ್ ಪಿಕ್ಚರು ನೋಡಿಸೋರೆ, ಪಿಕ್ಚರು ನೋಡಿಸೋರೆ, ಎಲ್ಲ ಕಂಬೈನ್ ಮಾಡಿ ಕೊನೆಗೆ ಅವರು ಇರೋ ಪ್ರೀತಿ ಯಾವುದು ಪೊಲಿಟಿಕ್ಸಲ್ಲಿರೋ ಪ್ರೀತಿನ ಜನನ ಚೇಂಜ್ ಮಾಡಬೇಕು, ಇಲ್ಲಿ ಸಮಾಜನ ಚೇಂಜ್ ಮಾಡಬೇಕು ಅನ್ನೋದನ್ನ ಈ ಪಿಕ್ಚರ್ ಮುಖಾಂತರ ತೋರಿಸ್ತಾ ಹೇಳ್ತಾನೆ ಬಂದಿದ್ದಾರೆ. ಉಪೇಂದ್ರ ಸರ್ ಯಾವತ್ತ ಸಕ್ಸಸ್ ಆಗುತ್ತೆ, ಪೊಲಿಟಿಕ್ಸ್ ಬಿಡಬೇಡ್ರಿ. ಥ್ಯಾಂಕ್ ಯು. ಸೂಪರ್. ನನ್ನ ಹೆಸರು ನಾನು. ಇಲ್ಲಿ ಪರವಾಗಿಲ್ಲ. ತುಂಬಾ ಚೆನ್ನಾಗಿದೆ ಬ್ರೋ. ಫಿಲಮ್ ತುಂಬ ಸೂಪರ್ ಆಗಿದೆ. 100% ಉಪೇಂದ್ರ ಅವ್ರ ಮೂವಿ ಇದು. ಅವ್ರದ್ದು ಲಾಜಿಕಲ್ ಇರೋರಿಗೆ ಬಂದು ಫಿಲಮ್ ನೋಡಿದ್ರೆ ಎಕ್ಸ್ಪ್ಲೇನ್ ಆಗುತ್ತೆ, ಅರ್ಥ ಆಗುತ್ತೆ ಅವ್ರಿಗೆ. ಡೈಲಾಗ್ಸ್ ಇಲ್ಲ, ಲೈಫ್ ಬಗ್ಗೆ, ಲೈಫ್ ಏನು ನಡೀತಿದೆ ಇವಾಗ ಪ್ರಪಂಚದಲ್ಲಿ ಏನು ನಡೀತಿದೆ ಅದ್ರ ಬಗ್ಗೆ ಹೇಳಿದ್ದಾರೆ. ಉಪ್ಪಿಗೆ ಸರ್ ನೀವು ಮತ್ತೆ ಮೂವಿ ಇದೇ ಥರ ಕೊಡಬೇಕು. ನೀವು ಕೊಡೋ ಮೂವಿಯಿಂದನೇ, ನೀವು ಕೊಡೋ ನ್ಯೂಸಿಂದನೇ ಸ್ವಲ್ಪ ಜನ ಎದ್ದಲ್ಕೊಂತಾರೆ. ಒಳ್ಳೆ ಮೂವಿ ಕೊಟ್ಟಿದ್ದೀರಾ. 100 ಡೇಸ್ ಪಕ್ಕ. ಸಖತ್ತಾಗಿದೆ ಬ್ರದರ್, ಫೋಕಸ್ ಮಾಡಷ್ಟೇ. ಅರ್ಥ ಆಗ ಭಯಂಕರ ಇದೆ ಮೂವಿ ನಿಜವಾಗ್ಲು. ಅದು ಧಿಕ್ಕಾರಕ್ಕಿನ್ನ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಸೂಪರ್ ಆಗೈತಣ್ಣ. ಎಲ್ಲ ಸೀನು ಚೆನ್ನಾಗೈತೆ. ಇನ್ನೊಂದ್ಸಲ ನೋಡ್ಬಿಟ್ಟು ಕ್ಲಿಯರ್ ಆಗಿ ಹೇಳ್ತೀನಿ ಅಣ್ಣ. ಇನ್ನೊಂದ್ಸಲ ಅರ್ಥ ಆಗಿಲ್ಲ ನನಗೆ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ. ಒಂದ್ಸತಿಗೆ ಅರ್ಥ ಆಗಲ್ಲ ಸರ್. 4-5 ಸತಿ ನೋಡಲೇಬೇಕು. ಉಪೇಂದ್ರ ಸಿನಿಮಾ ಹಿಂಗಿರುತ್ತೆ ಹಂಗೆ ಇದೆ. ಚೆನ್ನಾಗಿದೆ. ಬನ್ನಿ ಸರ್, ನಾವು ಹೇಳ್ತೀರಿ ಸರ್. ಉಪೇಂದ್ರ ಅವರು ಬೆಟರ್ ಆಫ್ ನೆಕ್ಸ್ಟ್ ಟೈಮು ಉಪೇಂದ್ರ ಅಭಿಮಾನಿಯಾಗಿ ನೆಕ್ಸ್ಟ್ ಫಿಲಿಮ್ಗೆ ವೆಯ್ಟ್ ಮಾಡ್ತೀರಿ ನಾವು. ಹಂಗಂತ ಹೇಳ್ಬಿಟ್ಟು ಈ ಮೂವಿನ ಒಪ್ಕೊಳ್ಳಲ್ಲ. ಯಾಕಂದರೆ ಜನಕ್ಕೆ ತುಂಬ ತಲೆ ಕೆಡಿಸಿದ್ದಾರೆ. ಅವರು ತಲೆ ಕೆಡಿಸ್ಕೊಂಡು ಮೂವಿನ ಮಟಾಸ್ ಮಾಡಾಕಿದ್ದಾರೆ. ಪಕ್ಕ ಹೇಳ್ತೀನಿ, ಉಪೇಂದ್ರ ಮೂವಿ ನೆಕ್ಸ್ಟ್ ಮೂವಿಗೆ ನಾವು ವೆಯ್ಟ್ ಮಾಡ್ತೀರಿ. ಇಲ್ಲ ಅಂತಿಲ್ಲ, ವೆಯ್ಟ್ ಮಾಡ್ತೀರಿ, ನೋಡ್ತೀರಿ. ಹಂಗಂತ ಹೇಳ್ಬಿಟ್ಟು ಈ ಮೂವಿ ಒಪ್ಕೊಬೇಕು ಅಂತ ಯಾವುದೇ ಕಾರಣಕ್ಕೂ ಉಪೇಂದ್ರ ಅವರು ನಮ್ಮ ಹತ್ರ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಸರ್ ಸೂಪರ್ ಸರ್, ಚೆನ್ನಾಗಿದೆ. ಉಪ್ಪಿ ಸೆಕೆಂಡ್ ಹಾಫ್ ಅಂದ್ರೆ ತುಂಬ ಚೆನ್ನಾಗಿದೆ. ಡೈಲಾಗ್ಸ್ ಚೆನ್ನಾಗಿದೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಚೆನ್ನಾಗಿದೆ. ಸೂಪರ್ ಟೋಟಲ್. ಉಪ್ಪಿ ಕಲ್ಟ್ ಕ್ಲಾಸಿಕ್. ಅರ್ಥ ಮಾಡ್ಕೊಳ್ಳಕ್ 4 ಬೇಕು. ಬ್ಲಾಕ್ ಬಾಸ್ಟರ್ ಮೂವಿ. ಹುಳ ಬಿಟ್ಬಿಟ್ರು ಲಾಸ್ಟಲ್ಲಿ ನಮಗೆ. ಸೂಪರ್ ಮೂವಿ, ಚಲೋ ಇದೆ. ಎಲ್ಲರೂ ಬಂದು ನೋಡಿ, ಚಲೋ ಇದೆ. ಚೆನ್ನಾಗಿದೆ. ನೀವು ಬುದ್ಧಿವಂತ ಆದರೆ ಫಸ್ಟು ಥಿಯೇಟ್ರ್ ಬಿಟ್ಟು ಈಚೆ ಹೋಗ್ಬಿಡ್ತೀರಾ. ನೀವು ದಡ್ರಾದರೆ ಎಲ್ಲರಿಗೂ ರಿವ್ಯೂ ತೊಗೊಳ್ತೀರಾ. ನಾನಿವಾಗ ಬುದ್ಧಿವಂತನಾಗಿ ಈಚೆ ಹೋಗ್ತಾ ಇದ್ದೀನಿ. ನೋ ವರ್ಡ್ಸ್. ಇನ್ನೊಂದು 2 ಸಲ ನೋಡಿದ್ಮೇಲೆ ಅರ್ಥ ಆಗುತ್ತೆ. ಒಂದ್ಸಲ, ಇನ್ನೊಂದು 3-4 ಸಲ ನೋಡಿ, ಆಮೇಲೆ ಹೇಳ್ತೀನಿ. ಸರ್ ಲಾಸ್ಟಲ್ಲಿ ಶಿವಣ್ಣ ಬರ್ತಾರೆ, ಸಾಕಾಗಿತ್ತು ಸರ್. ಸೂಪರ್ ಆಗಿದೆ ಸರ್. ಮೂವಿನ ಇನ್ನೊಂದ್ಸಲಿ ನೋಡಿ. ಅದು ತಾಯಿ ಗರ್ಭದಲ್ಲಿ ಮಗು ಹುಟ್ಟಿದಾಗ ಒಂದು ನರ ಹುಟ್ಟುತ್ತಲ್ಲ, ಆ ನರಕ್ಕೆ ಹೊಡೆಯುತ್ತೆ ಸರ್. ಅದೇನೋ 2 ಉದುರಿಸ್ತಾರಂತೆ, ನೋಡೋಣಿರಿ. 2 ಉದುರಿಸ್ತಾರಂತೆ. ಸೂಪರ್ ಆಗಿತ್ತು. ಯಾವುದು ಡೈಲಾಗ್ ಇಷ್ಟ ಆಯಿತು ಉಪೇಂದ್ರ ಅವ್ರದ್ದು? ಈ ಮೂವಿ ಚೆನ್ನಾಗಿಲ್ವೋ ಅನ್ನೋಕ್ಕಿಂತ ಅರ್ಥ ಆಗಿಲ್ವೋ ಅಷ್ಟೊಂದು ಕೇಳ್ಬೋದು ಅಷ್ಟೇ. ಓಕೆ, ತುಂಬ ಮೆಸೇಜ್ ಇದೆ. ಒಂದು 10% ಡಿಕೋಡ್ ಮಾಡಿದ್ದೀವಿ ಅಷ್ಟೇ. ಮೇ ಬಿ ಇನ್ನೂ 90% ಡಿಕೋಡ್ ಮಾಡೋದಿದೆ. ಮೋಸ್ಟ್ಲಿ ನಾರ್ಮಲ್ ಮೂವಿಗಳಲ್ಲಿ 1-2 ಸಾಂಗು, 2 ಫೈಟು, ಈ ಲವ್ಗೆ ಇವು ಬಂದೋಗುತ್ತೆ. ಬಟ್ ಈ ಥರ ಮೂವಿ ಅರ್ಥ ಮಾಡ್ಕೊಂಡ್ರೆ, ತಲೆಗೆ ಕೆಲಸ ಕೊಟ್ಟರೆ ನಿಜವಾಗ್ಲೂ ದೇಶ ಮುಂದೆ ಬರುತ್ತೆ. ಡೆಫಿನೆಟ್ಲಿ
ಅದೇನೇ ಹೇಳಿದ್ದು, ಈ ಮೂವಿನ ಯಾರು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಕೇಳಬೇಡಿ, ಅರ್ಥ ಆಗಿದೆಯೋ ಅರ್ಥ ಆಗಿಲ್ವೋ ಅಂತ ಕೇಳಿ. ಥ್ಯಾಂಕ್ ಯು. ಈ ಮೂವಿಲಿ ಫೋಕಸ್ ಸಿಕ್ತು, ನಾನು ಬದಲಾಗಿದ್ದೀನಿ, ದಯವಿಟ್ಟು ಎಲ್ಲರೂ ಬದಲಾಗಿ. ಎಸ್, ಪ್ರದಾಗ್ಯ ಕೋಟಾಗಿ ಬುದ್ಧಿವಂತರಿಗೆ ಮಾತ್ರ. ಹೌದು, ಆ್ಯಕ್ಚುಲಿ ಅರ್ಥ ಆಗೋರ್ಗೆ ಅರ್ಥ ಆಗುತ್ತೆ. ಇದು ಮೂವಿನ ಅರ್ಥ ಮಾಡ್ಕೊಬೇಕು. ಮೂವಿ ಥರ ಇರಲಿಲ್ಲ, ಅಂದರೆ ನೋಡಿದ ತಕ್ಷಣ ಅರ್ಥ ಆಗೋ ಥರ ಇರಲಿಲ್ಲ. ಕೆಲವು ಬುದ್ಧಿವಂತರಿಗೆ ಮಾತ್ರ ಅನ್ನೋ ಥರನೇ ಮೂವಿ ಮಾಡಿದ್ದಾರೆ. ಸಖತ್ತಾಗಿ ಫ್ಯೂಚರ್ ಆಗಿರ್ಬೋದು, ಅದು ನಮ್ಮ ಕೈಲಿದೆ. ಆ ಥರ ಆಗಬಾರ್ದು ಅಂತಂದರೆ ಏನು ಮಾಡಬೇಕು ಅನ್ನೋದನ್ನು ನಾವು ಯೋಚನೆ ಮಾಡೋದು ನಮ್ಮ ಕೈಲಿದೆ ಅನ್ನೋದನ್ನು ನಮಗೆ ಬಿಟ್ಟಿದ್ದಾರೆ ಅಂತ ಅನಿಸುತ್ತೆ. ಆ ಥರ ಆಗಬಾರ್ದು ಅಂದರೆ ಏನು ಮಾಡಬೇಕು ಅನ್ನೋದನ್ನು ನಾವೀಗ ಕೂತ್ಕೊಂಡು ಯೋಚನೆ ಮಾಡಬೇಕು. ಅದೆಲ್ಲ ನಮಗೆ ಗೊತ್ತು. ಆ್ಯಕ್ಚುಲಿ ಈಗೀಗಿದೆ, ಈಗೀಗ ಸಮಾಜ ಹೀಗಿದೆ ಅಂತ ನಮಗೆಲ್ಲರಿಗೂ ತುಂಬ ಚೆನ್ನಾಗಿ ಗೊತ್ತು ಅನ್ನೋದನ್ನ ಅವ್ರು ಹೇಳಿದ್ದಾರೆ. ಬಟ್ ಆ ಥರ ಆಗಬಾರ್ದು ಅಂದರೆ ಏನು ಮಾಡಬೇಕು ಅಂತ ಕೂತ್ಕೊಂಡು ಯೋಚನೆ ಮಾಡಿ ಅಂತಲೂ ಲಾಸ್ಟಲ್ಲಿ ಅದಕ್ಕೆ ಏನು ಕನ್ಕ್ಲೂಷನ್ ಕೊಟ್ಟಿಲ್ಲ, ನಮಗೆ ಕನ್ಕ್ಲೂಷನ್ ಹುಡ್ಕೊಳ್ಳೋದಕ್ಕೆ ಬಿಟ್ಟಿದ್ದಾರೆ. ತತ್ಕ್ಷಣ ನಾವು ಉಪ್ಪಿ ಬಾಸ್ ಫ್ಯಾನು, ಫಸ್ಟಿಂದನೂ ಮೂವೀಸ್ ನೋಡಿದ್ದೀವಿ. ತತ್ಕ್ಷಣ ಅರ್ಥ ಆಗಲ್ಲ, ಫೋಕಸ್ ಸಿಗೋ ತನಕ ನೋಡ್ತಾನೆ ಇರಿ ಮೂವಿನ. ನನಗೆ ಸರಿಯಾಗಿ ಫೋಕಸ್ ಸಿಕ್ಕಿದೆ. ಹುಳ ಅಲ್ಲ ಅದು, ಆ್ಯಕ್ಚುಲಿ ಬುದ್ಧಿವಂತರಿಗೆ ಮಾತ್ರ. ಅದೇ ಫಸ್ಟೇ ಡಿಸ್ಕ್ಲೇಮರ್ ಹಾಕ್ಬಿಟ್ಟಿದ್ದಾರೆ ಮೂವಿಲಿ, ಬುದ್ಧಿವಂತರಿಗೆ ಮಾತ್ರ ಅಂತ. ನೀವು ಅರ್ಥ ಮಾಡ್ಕೊಂಡು ನೋಡಿದ್ರೆ ಮೂವಿ ಸಕ್ಕತ್ತಾಗಿದೆ. ಅರ್ಥ ಆಗಿಲ್ಲ ಅಂದರೆ ಅರ್ಥ ಆಗಿಲ್ಲ ಅಂತ. ಇನ್ನೊಂದ್ಸಲ ಫೋಕಸ್ ಸಿಗೋ ತನಕ ನೋಡ್ತಾ ಇರಿ ಅಂತ. ಪಕ್ಕ ಪ್ರೂವ್ ಮಾಡಿದ್ದಾರೆ. ಎವ್ರಿ ಟೈಮ್ ಅವ್ರು ಪ್ರೂವ್ ಮಾಡ್ತಿರ್ತಾರೆ, ಅರ್ಥ ಮಾಡ್ಕೋಬೇಕಾಗತ್ತೆ ಅಷ್ಟೇ. ಆಲ್ ದ ಬೆಸ್ಟ್. ಸಕ್ಕತ್ತಾಗಿತ್ತು ಮೂವಿ. ಬುದ್ಧಿವಂತರಿಗೆ ಮಾತ್ರ ಅನ್ನೋದನ್ನ ಮತ್ತೆ 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 ಪ್ರೂವ್ ಮಾಡ್ತಿದ್ದೀರಾ. ಸೈಕ್ಕಾಗಿತ್ತು ಮೂವಿ. ಥ್ಯಾಂಕ್ ಯು. ಬ್ರೋ, ಲಾಸ್ಟ್ ಶಾಟ್ ಡಿಕೋಡ್ ಮಾಡಿದವ್ರಿಗೆ ಪಕ್ಕ ಮೂವಿ ಒಳ್ಳೆ ಕಿಕ್ ಕೊಡುತ್ತೆ. ಲಾಸ್ಟ್ ಶಾಟ್, ದ ಲಾಸ್ಟ್ ಫ್ರೇಮ್ ಆಫ್ ದ ಮೂವಿ ಡಿಕೋಡ್ ಮಾಡಿ, ಅದನ್ನ ಮಾತ್ರ ಹೇಳ್ತೀನಿ. ಆಮೇಲೆ ದ ಓನ್ಲಿ ವೇ ಟು ಗೆಟ್ ಔಟ್ ಆಫ್ ಯುವರ್ ಎವ್ರಿಥಿಂಗ್ ಇಸ್ ಟು ಗೆಟ್ ಔಟ್ ಆಫ್ ಯುವರ್ ಹೆಡ್. ಅದನ್ನು ಮಾಡಿದ್ದು ಬುದ್ಧ ಮೊದಲನೇದು. ಎರಡನೇದು ಯಾರು ಇದುವರೆಗೂ ಎರಡನೇ ವ್ಯಕ್ತಿ ಮಾಡೇ ಇಲ್ಲ. ಮೂವಿ ನೋಡಿ ಅರ್ಥ ಆಗುತ್ತೆ. ಸೊ ದೇರ್ ಇಸ್ ಅ ಲಾಟ್ ಟು ಡಿಕೋಡ್. ತುಂಬ ಚೆನ್ನಾಗಿದೆ. ಅರ್ಥ ಎಲ್ಲರೂ ಹೇಳ್ತಾ ಇರೋದೇ ಅರ್ಥ ಆಗಿದ್ರೆ ಚೆನ್ನಾಗಿರುತ್ತೆ, ಅರ್ಥ ಆಗಿದ್ರೆ ಚೆನ್ನಾಗಿರುತ್ತೆ ಅಂತ. ದಯವಿಟ್ಟು ಮೂವಿನ ಮಾತ್ರ ನೋಡಬೇಡಿ, ಮೂವಿನ ಅರ್ಥ ಮಾಡ್ಕೊಳ್ಳಿ, ಆವಾಗ ತುಂಬ ಇಷ್ಟ ಆಗುತ್ತೆ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ. ಸೊ ಉಪೇಂದ್ರ ಅವರು ಆ್ಯಕ್ಚುಲಿ ಮೂವಿ ನೋಡಬೇಕಾದ್ರೇ ಟ್ವಿಟ್ ಮಾಡಿಬಿಟ್ಟಿದ್ದಾರೆ, ಯಾರು ಡಿಕೋಡ್ ಮಾಡ್ತೀರಾ ಅಂತ. ಸೊ ಗೊತ್ತಿಲ್ಲ ಅದು ಟ್ವಿಟ್ ಏನಕ್ಕೋಸ್ಕರ ಮಾಡಿದ್ದಾರೆ ಗೊತ್ತಿಲ್ಲ. ಮೋಸ್ಟ್ಲಿ 17 ನಿಮಿಷ ಆದ್ರ ಮೇಲೆ ಟ್ವಿಟ್ ಮಾಡಿದರು ಉಪೇಂದ್ರ ಸರ್. ಸೊ ಯಾರು ಡಿಕೋಡ್ ಮಾಡ್ತೀರಾ ಅಂತ. ಸೊ ನಾವು ಡಿಕೋಡ್ ಮಾಡೋಕ್ಕೆ ನೋಡಿದ್ವಿ. ಅಫ್ಕೋರ್ಸ್ ಸ್ವಲ್ಪ ಅರ್ಥ ಆಗಿಲ್ಲ ಡೆಫಿನೆಟ್ಲಿ. ಸ್ಟಾರ್ಟಿಂಗಲ್ಲಿ ಥಿಯೇಟ್ರಲ್ಲೇ ತೋರಿಸ್ಬಿಟ್ರು. ಸೊ ಅದೇ ಮಾತಾಡ್ಕೊತಿದ್ವಿ. ಓಕೆ, ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಥಿಂಕ್ ಇನ್ನೊಂದ್ಸತಿ ಬಂದು ನೋಡಬೇಕು. ಸೊ ಟ್ರೈಲರ್ ಆ್ಯಕ್ಚುಲಿ ಅರ್ಥ ಆಗಿಲ್ಲ ಏನು ಎಕ್ಸಾಕ್ಟ್ಲಿ ಏನು ತೋರ್ಸೋಕಿದ್ದಾರೆ ಅಂತ. ಬಟ್ ಇಲ್ಲಿ ಬಂದಾಗ ಏನೋ ಬೇರೆ ಥರನೇ ಇದೆ. ಐ ಮೀನ್ ಎಲ್ಲರೂ ಸಿನಿಮಾಗೆ ಬಂದು ನೋಡ್ಬೇಕಷ್ಟೇ. ನಾನು ಇನ್ನೊಂದ್ಸತಿ ನೋಡ್ಬೇಕು. ಸೊ ಅವಾಗಲೇ ಅರ್ಥ ಆಗ್ಬೋದು. ಮೋಸ್ಟ್ಲಿ ಡೆಫಿನೆಟ್ಲಿ ಇಲ್ಲ, ಅರ್ಥ ಆಗೋರಿಗೆ ಅರ್ಥ ಆಗುತ್ತೆ. ಇವನ್ ನಾನು ಬುದ್ಧಿವಂತ ಅಲ್ಲ, ಒಪ್ಕೊಂಡ್ಬಿಡ್ತೀನಿ. ಸೊ ಡೆಫಿನೆಟ್ಲಿ ಮತ್ತೆ ಬಂದು ನೋಡ್ಬೇಕು ಬ್ರೋ. ಸೊ ಥ್ಯಾಂಕ್ಸ್. ಬಟ್ ಫಸ್ಟ್ 30 minutes ಆಫ್ ದ ಮೂವಿ ಮಾತ್ರ ಬ್ರೋ ಒಂದೊಂದು ಐಡಿಯಾನು ಲೈಕ್ ಸ್ಮಾಲ್ ಥಿಂಗ್ಸಲ್ಲಿ ಅವರು ತೋರಿಸಿರೋದಿದೆಯಲ್ಲ, ತುಂಬ ಮೈಂಡ್ ಬ್ಲೋಯಿಂಗ್ ಆಗಿದೆ. ನಾನು ಹೇಳಬಾರ್ದು, ಸ್ಪಾಯ್ಲರ್ಸ್ ಕೊಟ್ಟಂಗೆ ಆಗುತ್ತೆ. ಬಟ್ ನೀವು ಬಂದು ನೋಡಿ, ತುಂಬ ಚಿಕ್ಕ ವಿಷಯನ ತುಂಬ ಇಂಟೆಲಿಜೆಂಟಾಗಿ ತೋರಿಸಿದ್ದಾರೆ. ದಟ್ಸ್ ವೈ ಈಸ್ ದ ಮೋಸ್ಟ್ ಜೀನಿಯಸ್ ಡೈರೆಕ್ಟರ್ ಆಫ್ ಅವರ್ ಇಂಡಿಯನ್ ಫಿಲಮ್ ಇಂಡಸ್ಟ್ರಿ. ಐ ರಿಯಲಿ ಎಂಜಾಯ್ಡ್ ಇಟ್. ನಾವು ಆಲ್ ದ ಬೆಸ್ಟ್ ಅಂತ ವಿಶ್ ಮಾಡೋಕ್ಕೆ ಆಗೋದೇ ಇಲ್ಲ, ಯಾಕಂದರೆ ನೀವು ಯಾವಾಗಲೂ ಬೆಸ್ಟೇ. ಸೊ ಎಸ್, ಈಸ್ ದ ಬೆಸ್ಟ್. ಈಸ್ ದ ಮಾಸ್ಟರ್. ಲಾಸ್ಟಲ್ಲಿ ಮಾತ್ರ ಉಪ್ಪಿ ಸರ್ ಒಂದು ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಅವ್ರನ್ನ ಟೀನೇಜಲ್ಲಿ ಹೆಂಗೆ ಮಾಡಿದ್ರು, ಐ ಮೀನ್ ಟೀನೇಜ್ ಇನ್ ದ ಸೆನ್ಸ್ ಉಪೇಂದ್ರ ಮೂವಿ ಹೆಂಗೆ ಮಾಡಿದ್ರು ಆವಾಗ ಸೈಕ್ ಆಗಿದ್ದು ಮಾತ್ರ. ಸಡನ್ನಾಗಿ ಕತೆ ಮುಗಿದ್ರ ಮೇಲೆ ಸರ್ ಬಂದಾಗ ಕ್ರೇಜಿ. ನನಗೊಂದು ಇಷ್ಟ ಆಗಿದ್ದು ಡೈಲಾಗ್ ಅಂದರೆ ಅದು ಹಣ್ಣು ತಿನ್ನೋಕ್ಕಿಂತ ಮುಂಚೆ ಬೆಲೆ ಜಾಸ್ತಿ, ಹೆಣ್ಣು ಬಟ್ಟೆ ಬಿಚ್ಚೋಕ್ಕಿಂತ ಬೆಲೆ ಜಾಸ್ತಿ ಅನ್ನೋದಿದೆಯಲ್ಲ, ಅದನ್ನು ಈ ಜನತೆ ಅರ್ಥ ಮಾಡಿಕೊಂಡು ಹೆಣ್ಮಕ್ಳುಗಳು ಅರ್ಥ ಮಾಡಿಕೊಂಡು ಜೀವನ ಮಾಡಿದ್ರೆ ಇನ್ನೂ ಬೆಸ್ಟ್ ಅನಿಸುತ್ತೆ. ಇನ್ನು ನಮ್ಮ ದೇಶ ಹೇಗಿದೆ ಅದೇ ಥರ ತೋರಿಸಿದ್ದಾರೆ. ಇವ್ರದ್ದು ಚೆನ್ನಾಗಿದೆ ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ಅರ್ಥ ಆಗಿಲ್ವಾ ಅನ್ನೋದ ಕೇಳಬೇಕು. ಈ ನ್ಯೂಸ್ ಅವ್ರು ಇನ್ನು ಮುಂದೆ ಯಾರೇ ಕೇಳಿದ್ರು ಚೆನ್ನಾಗಿಲ್ಲ ಅನ್ನೋದಕ್ಕಿಂತ ನಿಮ್ಗೆ ಅರ್ಥ ಇಲ್ಲ ಅಂತ ಕೇಳಿದ್ರೆ ಹೇಳ್ತಾರೆ. ಅದು ಬಿಟ್ಟರೆ ಏನಿಲ್ಲ, ಟೋಟಲ್ ಚೆನ್ನಾಗಿದೆ.
ನನಗಂತೂ ಅರ್ಥ ಆಗೈತು. ನಮ್ಮ ಜೀವನ ನಾವು ಹೆಂಗೆ ಕಲ್ಪಿಸ್ಕೋಬೇಕು, ಹೆಂಗೆ ಜೀವನ ಮಾಡಬೇಕು ಅನ್ನೋದು ತುಂಬ ಅರ್ಥ ಆಯಿತು. ಅರ್ಥ ಆಗಿಲ್ಲ ಅನ್ನೋದು 70% ಇದ್ರೆ, ಅರ್ಥ ಆಗಿರೋರು ಅನ್ನೋರು 70% ಇದೆ. ಯಾಕೆಂದರೆ ಉಪೇಂದ್ರ ಅಂದರೆ ಅದು ನೋಡ್ಕೊಂಡು ಅದನ್ನ ಫಿಲ್ಮ್ ನೋಡೋಕೆ ಬರ್ತಾ ಇದ್ದಾರೆ ಅಂದರೆ ಅದ್ರೊಳಗಡೆ ಏನೋ ಇದೆ ಅಂತ ತಿಳ್ಕೊಳಕ್ಕೆ ಬರ್ತೀವಿ. ಸೊ ಅದನ್ನ ಏನಿಲ್ಲ ಅಂತ ನೋಡೋಕೆ ಬರಲ್ಲ, ಅದರೊಳಗೆ ಏನಿದೆ. ಸೊ ಒಂದೊಂದು ಆ್ಯಕ್ಷನಲ್ಲಿ ಏನೇನಿದೆ ಅಂತ ತೋರಿಸೋದೇ ಉಪೇಂದ್ರ. ಮಾಡಿದೀವಿ ಬಟ್ ಹೇಳಂಗಿಲ್ಲ, ನೋಡ್ತಾ ಇದೀವಿ. ಮಾಡಿ ಅರ್ಥ ಮಾಡ್ಕೊಳ್ಳಿ, ಈ ಪ್ರಪಂಚ ಹೇಗಿದೆ ಅನ್ನೋದು ಲೈವಲ್ಲೇ ತೋರಿಸಿದ್ದಾರೆ. ಬಟ್ ನಮಗೆ ಅರ್ಥ ಹೇಳಿದ್ರು ಉಪ್ಪಿ ಓನ್ಲಿ ಮೂವಿ ಬಂದು ಎಂಟರ್ಟೈನ್ಮೆಂಟ್ಗೋಸ್ಕರ ಮೂವಿ ನೋಡಬೇಡಿ, ನಿಮ್ಮನ್ನ ಫ್ಯೂಚರ್ನ ತಿಳ್ಕೊಳ್ಳಿ ಅನ್ನೋದಕ್ಕೋಸ್ಕರ ಮೂವಿ ತೋರಿಸಿದ್ದಾರೆ ಅವರು. ಈಗ ಆಲ್ರೆಡಿ ಬಂದಿರೋ ಮೂವಿನ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ, ನೀವು ಈ ಥರನೇ ಆಸೆ ಪಡ್ತಾ ಇದ್ದಾರೆ, ಈ ಥರ ಮೂವಿ ಬೇಕು ಅಂತ. ಬಟ್ ಆ ಥರ ಮೂವಿ ಮಾಡಲ್ಲ, ನಾನು ನಂದೇ ಬೇರೆ ಸ್ಟೈಲು, ನಾನು ಈ ಥರ ಮಾಡ್ತೀನಿ, ಅದನ್ನು ನೀವು ಅರ್ಥ ಮಾಡ್ಕೊಡ್ರಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ. ಹೌದೌದು, ಅಂದರೆ ಈಗ ಬಂದಿರೋ ಬೇರೆ ಕನ್ನಡ ಸಿನಿಮಾ ಎಲ್ಲ ತೆಲುಗು ತಮಿಳು ಯಾವುದೇ ಬಂದಿದೆಯೋ ಅದನ್ನೆಲ್ಲ ಇಂಡೈರೆಕ್ಟಾಗಿ ಹೇಳಿದ್ದಾರೆ, ಈ ಥರ ಮೂವಿನ ನೀವು ಆಸೆ ಪಡ್ತಾ ಇದ್ದೀರಾ ಬೇಕು ಅಂತ. ಬಟ್ ಆ ಥರ ಬೇಡ, ಈ ಥರ ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಬದಲಾಗ್ತೀರಾ, ನಿಮ್ಮನ್ನ ನೀವು ಬದಲಾಗಿ ಅಂತ ಹೇಳ್ತಾ ಇದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಟಾಪ್ ಲೆವೆಲಲ್ಲಿ ನಮ್ಮ ಕರ್ನಾಟಕಕ್ಕೆ ಅವ್ರು ಸಿಕ್ಕಿರೋದು ನಮ್ಮೆಲ್ಲರ ಪುಣ್ಯ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ. ಮತ್ತು ಗುರು ಸರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಅವರು ಕೊನೆ ಮೂವಿ, ಸೊ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಅದು ಬಿಟ್ಟರೆ ರೇಷ್ಮೆ ಹೀರೋಯಿನ್ ಅವರು ತುಂಬ ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸಾಧೋರು ಮತ್ತು ರವಿಶಂಕರ್ ಅವರು ಎಲ್ಲರಿಗೂ ಒಳ್ಳೇದಾಗಲಿ, ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಅವ್ರಿಗೆ ಸಿಗಲಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಎಲ್ಲರೂ ಹೇಳ್ತಾ ಇದ್ದಾರೆ ಫೋಕಸ್ ಮಾಡಿ ನೋಡಿ ಅಂತ ಹೇಳ್ತಾರೆ. ಓಕೆ, ಅದನ್ನು ಮತ್ತೆ ಇನ್ನೊಂದು ಸಾರಿ ಬಂದು ಫೋಕಸ್ ಮಾಡಿ ನೋಡ್ಬೋದು. ಆದರೆ ನಾನೊಂದು ಫೋಕಸ್ ಮಾಡಿದ್ದೇನೆಂದರೆ, ಡೈರೆಕ್ಟ್ರು ಉಪೇಂದ್ರ, ಪ್ರೊಡ್ಯೂಸರ್ ಲಹರಿ ಸಂಸ್ಥೆ ಮತ್ತು ಶ್ರೀಕಾಂತ್ ಅವರು ಯಾವ ರೀತಿ ದುಡ್ಡು ಮಾಡ್ಬೋದು ಅನ್ನೋದನ್ನ ಪಕ್ಕಾ ಫೋಕಸ್ ಮಾಡಿದ್ದಾರೆ. ಯಾಕಂತಂದರೆ ಒಂದು ಸರಿಗೆ ಫಿಲಮ್ ನೋಡಿದ್ರೆ ಯಾರಿಗೂ ಅರ್ಥ ಆಗಲ್ಲ, ಒಬ್ಬೊಬ್ರು ಮಿನಿಮಮ್ 3-4 ಸರಿ ನೋಡ್ತಾರೆ, ಒಳ್ಳೆ ದುಡ್ಡು ಮಾಡ್ತಾರೆ. ಇದು ಉಪೇಂದ್ರ ಮತ್ತು ಪ್ರೊಡ್ಯೂಸರ್ ಅವ್ರ ಟ್ಯಾಲೆಂಟ್. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಫ್ಯಾನ್ಸ್ ಸಂಭ್ರಮ. ಸ್ಯಾಂಡಲ್ವುಡ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾ ಅಂತಂದರೆ ಅದೊಂಥರ ಡಿಫ್ರೆಂಟ್. ಒನ್ ಟೈಮ್ ಮೂವಿ ನೋಡಿದರೆ ಯಾರಿಗೂ ಕೂಡ ಅರ್ಥ ಆಗಲ್ಲ, 3-4 ಟೈಮ್ಸ್ ಅನ್ನ ಮೂವಿ ನೋಡಬೇಕು ಅಂದಾಗ ಮಾತ್ರ ಸ್ಯಾಂಡಲ್ವುಡ್ನ ರಿಯಲ್ ಸ್ಟಾರ್ ಉಪೇಂದ್ರ ಅವರ ಸಿನಿಮಾ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಮತ್ತೊಮ್ಮೆ ಉಪೇಂದ್ರ ಅವರು ಪ್ರೂವ್ ಮಾಡಿದ್ದಾರೆ, ಉಪೇಂದ್ರ ಅವರ ಸಿನಿಮಾ ಅಂತಂದರೆ ಅದೊಂಥರ ಬೇರೆ ಲೆವೆಲ್ ಇರುತ್ತೆ ಎನ್ನುವಂತಹ ಮಾತನ್ನು ಕೂಡ ಫ್ಯಾನ್ಸ್ ಹೇಳ್ತಾ ಇದ್ದಾರೆ. ಸಂಭ್ರಮವೂ ಕೂಡ ಸಂತೋಷವೂ ಕೂಡ ಅತಿ ಹೆಚ್ಚಿರುವಂಥದ್ದು. ಇವತ್ತು ಉಪೇಂದ್ರ ಅವರ ನಟನೆಯ ಯುವ ಸಿನಿಮಾ ಇಡೀ ವಿಶ್ವದಾದ್ಯಂತ ಅದ್ದೂರಿಯಾಗಿ ತೆರೆ ಕಂಡಿದೆ. ಅದೇ ರೀತಿಯಾಗಿ ಫಸ್ಟ್ ಶೋ ನೋಡಿರ್ತಕ್ಕಂತಹ ವೀಕ್ಷಕರು ಕೂಡ, ಫ್ಯಾನ್ಸ್ ಕೂಡ ಅತಿ ಸಂಭ್ರಮದಲ್ಲಿದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ಚಿದಾನಂದ್ ರುದ್ರಾ ಫಾರ್ಮಾಟ್, ವಿಶ್ವಾನಿ ಟಿವಿ, ಬೆಂಗಳೂರು.